ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಜಿಟಿ ದೇವೇಗೌಡ ಬಂಡಾಯವನ್ನ ಎದ್ದು ಬಿಟ್ಟಿದ್ದಾರೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ಸಿಗದಿರುವುದಕ್ಕೆ ಈಗ ಕಿಡಿಯನ್ನ ಕಾರ್ತಿದ್ದಾರೆ. ಜೆಡಿಎಲ್ಪಿ ನಾಯಕ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಜಿಟಿ ದೇವೇಗೌಡ ಆದರೆ ಕೊನೆ ಕ್ಷಣದಲ್ಲಿ ಶಾಸಕ ಸುರೇಶ್ ಬಾಬುಗೆ ಪಟ್ಟ ಒಲೆದಿದೆ. ಕುಮಾರಸ್ವಾಮಿ ವಿರುದ್ಧ ಕೊತ ಕುದಿಯುತ್ತಿರೋ ಜಿಟಿಡಿ. ಹೀಗಾಗಿ ಅಧಿವೇಶನಕ್ಕೆ ಜಿಟಿ ದೇವೇಗೌಡ ಅಂಡ್ ಸನ್ ಚಕ್ಕರ್ ಆಗಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರೋ ಜಿಟಿ ದೇವೇಗೌಡ ಮಗ ಹರೀಶ್ ಗೌಡ ಹುಣಸೂರು ಕ್ಷೇತ್ರದ ಶಾಸಕ. ಎಚ್.ಡಿ. ಕುಮಾರಸ್ವಾಮಿ ನಿರ್ಧಾರದಿಂದ ಸದನಕ್ಕೆ ಗೈರಾಗಿದ್ದಾರೆ. ಅನಾರೋಗ್ಯ ಅಂತ ನೆಪ ಹೇಳಿ ಅಪ್ಪ ಮಗ ಇಬ್ರು ಗೈರಾಗು ಬಿಟ್ಟಿದ್ದಾರೆ. ಸ್ವತಃ ಸುರೇಶ್ ಬಾಬು ಕರೆ ಮಾಡಿದ್ರು ಸ್ವೀಕರಿಸದ ಜಿಟಿಡಿ. ಪಕ್ಷದ ಚಟುವಟಿಕೆಗಳಿಂದ ದೂರವೇ ಉಳಿದಿರುವ ಜಿಟಿ ದೇವೇಗೌಡ ಇಲ್ಲಿಯವರೆಗೂ ಸಮಾಧಾನ ಮಾಡಲು ಮುಂದಾಗದ ಎಚ್.ಡಿ.ಕೆ. ಸೌಜನ್ಯಕ್ಕೂ ಮಾತನಾಡದ ಎಚ್.ಡಿ.ಕೆ ವರ್ತನೆ ವಿರುದ್ಧ ಜಿಟಿಡಿ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಹೀಗಾಗಿ ಪಕ್ಷದ ಎಲ್ಲಾ ಚಟುವಟಿಕೆಗಳಿಂದ ಜಿಟಿಡಿ ದೂರವಾಗುಬಿಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಜಿಟಿ ದೇವೇಗೌಡ ಈಗ ಬಂಡಾಯ ಎದ್ದಂತೆ ಕಾಣಿಸ್ತಾ ಇದೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ಸ್ಥಾನ ಸಿಗದೆ ಇರೋದಕ್ಕೆ ಕಿಡಿಯನ್ನ ಕಾರ್ತಿದ್ದಾರೆ. ಜೆಡಿಪಿಎಲ್ ನಾಯಕ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಜಿಟಿ ದೇವೇಗೌಡ ಬಹಳಷ್ಟು ಮುನ್ನೆಲೆಯಲ್ಲಿತ್ತು. ಜಿಟಿ ದೇವೇಗೌಡರ ಹೆಸರು ಮುಂದಿನ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗ್ತಾರೆ ಅಂತ. ಆದ್ರೆ ಕೊನೆ ಕ್ಷಣದಲ್ಲಿ ಶಾಸಕ ಸುರೇಶ್ ಬಾಬುಗೆ ಈ ಒಂದು ಪಟ್ಟ ಒಲಿದು ಬಿಟ್ಟಿದೆ. ಕುಮಾರಸ್ವಾಮಿ ವಿರುದ್ಧ ಈಗ ಕೊತ ಕುದಿತಿದ್ದಾರೆ ಜಿಟಿಡಿ. ಹೀಗಾಗಿ ಅಧಿವೇಶನಕ್ಕೆ ಜಿಟಿ ದೇವೇಗೌಡ ಅಂಡ್ ಸನ್ ಚಕ್ಕರ್ ಹಾಕುಬಿಟ್ಟಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರುವಂತಹ ಜಿಟಿ ದೇವೇಗೌಡ ಜಿಟಿ ದೇವೇಗೌಡರ ಮಗ ಹರೀಶ್ ಗೌಡ ಹುಣಸೂರು ಕ್ಷೇತ್ರದ ಶಾಸಕರಾಗಿದ್ದಾರೆ. ಹೀಗಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ನಿರ್ಧಾರದಿಂದ ಸದನಕ್ಕೆ ಗೈರಾಗುಬಿಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಅನಾರೋಗ್ಯ ಅಂತ ನೆಪವನ್ನ ಹೇಳಿ ಅಪ್ಪ ಮಗ ಇಬ್ರು ಕೂಡ ಚಕ್ಕರ್ ಆಗಿದ್ದಾರೆ. ಇನ್ನು ಸ್ವತಃ ಸುರೇಶ್ ಬಾಬು ಅವರೇ ಕರೆಯನ್ನ ಮಾಡಿದ್ರು ಕೂಡ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ಜಿಟಿಡಿ. ಇನ್ನು ಪಕ್ಷದ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳಿಂದ ಕೂಡ ದೂರ ಉಳಿದು ಬಿಟ್ಟಿದ್ದಾರೆ. ಇಲ್ಲಿಯವರೆಗೂ ಸಮಾಧಾನ ಮಾಡಲು ಎಚ್.ಡಿ.ಕೆ ಮುಂದಾಗ್ಲಿಲ್ವಂತೆ. ಕೊನೆ ಪಕ್ಷ ಸೌಜನ್ಯಕ್ಕೂ ಕೂಡ ಎಚ್.ಡಿ.ಕೆ ಮಾತನಾಡಿಲ್ಲ ಅಂತ ಎಚ್.ಡಿ.ಕೆ ವರ್ತನೆ ವಿರುದ್ಧ ಜಿಟಿಡಿ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಹೀಗಾಗಿ ಪಕ್ಷದ ಎಲ್ಲಾ ರೀತಿಯಾದಂತಹ ಕಾರ್ಯ ಚಟುವಟಿಕೆಗಳಿಂದ ಜಿಟಿಡಿ ದೂರವಾಗಿ ಉಳಿದು ಬಿಟ್ಟಿದ್ದಾರೆ.